ನಮ್ಮಲ್ಲಿ ಯಾವುದೂ ನೋಡಿ ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದೂ ಕೂಡ ಇದು ಇಲ್ಲ. ನಾವು ಒಗ್ಗಟ್ಟಾಗಿ ನಾವು ಒಬ್ಬನೇ ಇಲ್ಲ, ಪಕ್ಷ ಎಂಟೈರ್ ಪಕ್ಷ ಅವತ್ತನ್ನು ಸಹ ಒಗ್ಗಟ್ಟಾಗಿದ್ದೀವಿ. ಇವೊಂದು ಕೆಲವೊಂದು ತಪ್ಪು ಕಲ್ಪನೆಗಳು, ತಪ್ಪು ಸಂದೇಶಗಳು ಇದನ್ನು ಮಾತಾಡ್ತಿರಲಿಲ್ಲ. ಯಾಕಂದ್ರೆ ಪದೇ ಪದೇ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಿದ್ರೆ ಅವ್ರು ತಮ್ಮ ಮಾತಾಡ್ತಾ ಇದ್ದಾನೆ. ಅವ್ನ ಸಂಬಂಧ ಏನು ಗೊತ್ತಿಲ್ಲ. ಅವನು ಬಿ ಜೆ ಪಿದಾಗ ಸಹೋದರ ಯಾರೋ ವಿಜುಗೌಡ ಪಾಟೀಲ್ ಅವ್ನು ಮಾತಾಡ್ತಾನೆ. ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟು ಕೊಟ್ಟರು ಅಂತ ಅದಕ್ಕೆ ಹೇಳಬೇಕಾಗಿದೆ. ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬಂದದ್ದು ನಾನಲ್ಲ. ಎಸ್ ಎಂ ಕೃಷ್ಣ ಅವ್ರಿಗೆ ಇವರು ಸೋರ್ಗಾವಿ ಅವರು ಭೇಟಿಯಾಗಿದ್ದರು. ಎಸ್ ಎಂ ಕೃಷ್ಣ ಅವರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದರು ನನಗೆ. ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟು ನಂದೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು. ಆವಾಗ ನಾನು ಅವ್ರ ಜೊತೆನೇ ಮಾತಾಡ್ತೀನಿ ಅಂತ ಹೇಳಿದ್ರು. ಎಸ್ ಎಂ ಕೃಷ್ಣ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿದ್ರು ಅಂತ ಅವ್ರ ಜೊತೆನೇ ಮಾತಾಡ್ತಿದ್ರು. ನಂದೇನು ಸಂಬಂಧ ಬರ್ತದೆ ರೀ? ಅವ್ರ ಜೊತೆನೇ ಮಾತಾಡಿದ ನನಗೇನು ಗೊತ್ತು? ಅವ್ರ ಜೊತೆ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಇದು ಸತ್ಯ. ನಮ್ಮಲ್ಲಿ ಯಾವುದೂ ನೋಡಿ ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದೂ ಕೂಡ ಇದು ಇಲ್ಲ. ನಾವು ಒಗ್ಗಟ್ಟಾಗಿ ನಾವು ಒಬ್ಬನೇ ಇಲ್ಲ, ಪಕ್ಷ ಎಂಟೈರ್ ಪಕ್ಷ ಅವತ್ತನ್ನು ಸಹ ಒಗ್ಗಟ್ಟಾಗಿದ್ದೀವಿ. ಇವೊಂದು ಕೆಲವೊಂದು ತಪ್ಪು ಕಲ್ಪನೆಗಳು, ತಪ್ಪು ಸಂದೇಶಗಳು ಇದನ್ನು ಮಾತಾಡ್ತಿರಲಿಲ್ಲ. ಯಾಕಂದ್ರೆ ಪದೇ ಪದೇ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಿದ್ರೆ ಅವ್ರು ತಮ್ಮ ಮಾತಾಡ್ತಾ ಇದ್ದಾನೆ. ಅವ್ನ ಸಂಬಂಧ ಏನು ಗೊತ್ತಿಲ್ಲ. ಅವನು ಬಿ ಜೆ ಪಿದಾಗ ಸಹೋದರ ಯಾರೋ ವಿಜುಗೌಡ ಪಾಟೀಲ್ ಅವ್ನು ಮಾತಾಡ್ತಾನೆ. ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟು ಕೊಟ್ಟರು ಅಂತ ಅದಕ್ಕೆ ಹೇಳಬೇಕಾಗಿದೆ. ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬಂದದ್ದು ನಾನಲ್ಲ. ಎಸ್ ಎಂ ಕೃಷ್ಣ ಅವ್ರಿಗೆ ಇವರು ಸೋರ್ಗಾವಿ ಅವರು ಭೇಟಿಯಾಗಿದ್ದರು. ಎಸ್ ಎಂ ಕೃಷ್ಣ ಅವರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದರು ನನಗೆ. ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟು ನಂದೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು. ಆವಾಗ ನಾನು ಅವ್ರ ಜೊತೆನೇ ಮಾತಾಡ್ತೀನಿ ಅಂತ ಹೇಳಿದ್ರು. ಎಸ್ ಎಂ ಕೃಷ್ಣ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿದ್ರು ಅಂತ ಅವ್ರ ಜೊತೆನೇ ಮಾತಾಡ್ತಿದ್ರು. ನಂದೇನು ಸಂಬಂಧ ಬರ್ತದೆ ರೀ? ಅವ್ರ ಜೊತೆನೇ ಮಾತಾಡಿದ ನನಗೇನು ಗೊತ್ತು? ಅವ್ರ ಜೊತೆ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಇದು ಸತ್ಯ. ನಮ್ಮಲ್ಲಿ ಯಾವುದೂ ನೋಡಿ ಪಕ್ಷದ ವಿಚಾರ ಬಂದಾಗ ನಮ್ದು ಯಾವುದೂ ಕೂಡ ಇದು ಇಲ್ಲ. ನಾವು ಒಗ್ಗಟ್ಟಾಗಿ ನಾವು ಒಬ್ಬನೇ ಇಲ್ಲ, ಪಕ್ಷ ಎಂಟೈರ್ ಪಕ್ಷ ಅವತ್ತನ್ನು ಸಹ ಒಗ್ಗಟ್ಟಾಗಿದ್ದೀವಿ. ಇವೊಂದು ಕೆಲವೊಂದು ತಪ್ಪು ಕಲ್ಪನೆಗಳು, ತಪ್ಪು ಸಂದೇಶಗಳು ಇದನ್ನು ಮಾತಾಡ್ತಿರಲಿಲ್ಲ. ಯಾಕಂದ್ರೆ ಪದೇ ಪದೇ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಿದ್ರೆ ಅವ್ರು ತಮ್ಮ ಮಾತಾಡ್ತಾ ಇದ್ದಾನೆ. ಅವ್ನ ಸಂಬಂಧ ಏನು ಗೊತ್ತಿಲ್ಲ. ಅವನು ಬಿ ಜೆ ಪಿದಾಗ ಸಹೋದರ ಯಾರೋ ವಿಜುಗೌಡ ಪಾಟೀಲ್ ಅವ್ನು ಮಾತಾಡ್ತಾನೆ. ನಮ್ಮ ಸಹೋದರರು ಮತಕ್ಷೇತ್ರ ಬಿಟ್ಟು ಕೊಟ್ಟರು ಅಂತ ಅದಕ್ಕೆ ಹೇಳಬೇಕಾಗಿದೆ. ನಾನು ಹೇಳಿದ್ದೀನಿ ಇವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬಂದದ್ದು ನಾನಲ್ಲ. ಎಸ್ ಎಂ ಕೃಷ್ಣ ಅವ್ರಿಗೆ ಇವರು ಸೋರ್ಗಾವಿ ಅವರು ಭೇಟಿಯಾಗಿದ್ದರು. ಎಸ್ ಎಂ ಕೃಷ್ಣ ಅವರು ಕರೆದು ಮಾತಾಡೋ ಅಂತೇಳಿ ಒತ್ತಾಯ ಮಾಡಿದರು ನನಗೆ. ಅವಾಗ ಕರೆದು ಮಾತಾಡಿದಾಗ ನಿಮ್ಮ ಇಂಟ್ರೆಸ್ಟು ನಂದೇನು ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳಿದೆ ನಾನು. ಆವಾಗ ನಾನು ಅವ್ರ ಜೊತೆನೇ ಮಾತಾಡ್ತೀನಿ ಅಂತ ಹೇಳಿದ್ರು. ಎಸ್ ಎಂ ಕೃಷ್ಣ ಅವ್ರ ಜೊತೆ ನಮ್ಮ ಜೊತೆ ಮಾತಾಡಿದ್ರು ಅಂತ ಅವ್ರ ಜೊತೆನೇ ಮಾತಾಡ್ತಿದ್ರು. ನಂದೇನು ಸಂಬಂಧ ಬರ್ತದೆ ರೀ? ಅವ್ರ ಜೊತೆನೇ ಮಾತಾಡಿದ ನನಗೇನು ಗೊತ್ತು? ಅವ್ರ ಜೊತೆ ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಇದು ಸತ್ಯ.